ನಾವು ಹುಡುಗಿಯರಿಗೆ ಏನಾದ್ರೂ ಫಂಕ್ಷನ್ ಅಂತ ಸ್ವಲ್ಪ ಕಿವಿಗ್ ಬಿದ್ದಿದ್ದೆ ತಡ. ನಮ್ಮ ಮೈಂಡ್‌ಗೆ ಫಸ್ಟ್ ನೆನಪಾಗೋದೇ ಯಾವ ಡ್ರೆಸ್ ಹಾಕೊಳ್ಳೋಣ, ಹೆಂಗ್ ರೆಡಿ ಆಗೋಣ. ಹಾಯ್ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ನಿಜಾನೇ ಅಲ್ವಾ? ಏನಾದ್ರೂ ಒಂದು ಫಂಕ್ಷನ್ ಅಂತ ನಮ್ ಕಿವಿಗ್ ಬಂದಿದೆ. ಫಸ್ಟ್ ಯೋಚನೆ ಮಾಡೋದು, ಅಯ್ಯೋ ಯಾವ ಡ್ರೆಸ್ ಹಾಕೊಳ್ಳೋದಪ್ಪ ಅಂತ. ಎಷ್ಟೇ ಡ್ರೆಸ್ಗಳಿದ್ರೂನು ಅಯ್ಯೋ ಅದಿಲ್ಲ ಇದಿಲ್ಲ ಅಂತ ಹುಡುಕದ್ ಮಾತ್ರ ಬಿಡಲ್ಲ. ಇನ್ನು ನೆನ್ನೆ ಎಲ್ಲ ನಮ್ಮ ಅತ್ತಿಗೆ ಸೀಮಂತಕ್ಕೆ ಫುಲ್ಲು ಪ್ರಿಪ್ರೇಷನ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಎದ್ದು ನಾನು ನಮ್ಮ ಅಕ್ಕ ಅಂತೂ ಈ ರೀತಿ ರೆಡಿಯಾಗಿ ತುಂಬಾನೇ ದಿನ ಅಲ್ಲ, ತುಂಬಾನೇ ವರ್ಷಗಳೇ ಆಗಿತ್ತು. ಒಂದು ಫುಲ್ ಮಿಂಚಿಂಗ್ ನಮ್ಮತ್ತಿಗೆ ಸೀಮಂತದಲ್ಲಂತೂ. ಇನ್ನು ನಾವೆಲ್ಲ ರೆಡಿ ಆದ್ಮೇಲೆ ಮೇನ್ ಆಗಿ ರೆಡಿ ಆಗೋದೇ ಫೋಟೋ ಶೂಟ್. ರೆಡಿ ಆಗಿದ್ದೆ ತಡ ಒಂದಷ್ಟು ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡ್ವಿ ನಾನು ನಮ್ಮ ಅಕ್ಕ ಎಲ್ಲ. ಇನ್ನು ಅದೆಲ್ಲ ಆದ್ಮೇಲೆ ರಿಲೇಷನ್ ಅವರೆಲ್ಲ ಬರಕ್ ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ಲಾರ್ಗು ಜ್ಯೂಸ್ ಹಾಗೇನೆ ಮಾತಾಡ್ಕೊಂಡು ಅಲ್ಟೆ ಹೊಡ್ಕೊಂಡು ಕುಂತಿದ್ವಿ. ಸೊ ಇನ್ನು ಮಾತುಕತೆ ಎಲ್ಲ ಮುಗ್ದು ಎಲ್ಲ ಟೈಮು ಬಂದಾದ್ಮೇಲೆ ಇವಾಗ ಸ್ಟೇಜ್ ಹತ್ರ ಕರ್ಕೊಂಡು ಹೋಗ್ತಾ ಇದೀವಿ ನಮ್ಮ ಅತ್ತಿಗೆನ. ನಮ್ದೆಲ್ಲ ನೋಡಿ ಏನ್ ಫುಲ್ ಶರ್ಟ್ ಪಂಚೆ, ಫುಲ್ ಫ್ಯಾಮಿಲಿನೇ ಫುಲ್ ಮಿಂಚಿಂಗ್ ಅವತ್ತಂತೂ. ಸೊ ಇನ್ನು ಇವಾಗ ಸ್ಟೇಜ್ ಹತ್ರ ಹೋಗಿ ನಮ್ ಕಡೆ ಶಾಸ್ತ್ರ, ಸೀಮಂತ ಶಾಸ್ತ್ರ ಹೇಗಿರುತ್ತೆ, ಹಾಗೇನೆ ಸೀಮಂತ ದಿನ ಏನೇನೆಲ್ಲ ಆಯ್ತು ಅಂತ ಫುಲ್ ವಿಡಿಯೋ, ಹಾಗೇನೆ ಯಾರ್ಯಾರು ಬಂದಿದ್ರು ಅಂತಾನು ಕೂಡ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಲೆಂತಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಹೋಗಿ ಒಂದ್ಸಲ ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ. ಇನ್ನು ನಮ್ದು ಶಾಸ್ತ್ರ ಎಲ್ಲ ಮುಗ್ದಿದೆ. ನೆಕ್ಸ್ಟ್ ಊಟನೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಇನ್ನು ನಮ್ಮ ಫುಲ್ ಫ್ಯಾಮಿಲಿ ಈ ರೀತಿ ಫೋಟೋ ತೆಗೆಸಿ ತುಂಬಾನೇ ದಿನ ಆಗಿತ್ತು. ಸೊ ಎಲ್ಲರೂ ಕೂಡ ಫೋಟೋ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ನಮ್ಮ ಅತ್ತಿಗೆನ ಅವ್ರ ಮನೆ ಕಳ್ಸೋಂತ ಸಮಯ. ದೊಡ್ಡವ್ರ ಹತ್ರ ಎಲ್ಲ ಆಶೀರ್ವಾದ ತಕೊಂಡು ನೆಕ್ಸ್ಟ್ ಅವರು ಕೂಡ ಅವ್ರ ಮನೆಗೆ ಹೊರಟ್ರು. ಸೊ ಇದಾಗಿತ್ತು ಇವತ್ತಿನ ಒಂದು ಮಿನಿ ವ್ಲಾಗ್. ಬಾಯ್, ಥ್ಯಾಂಕ್ ಯು.